ಇನ್ನು ರಾಜಕೀಯದ ವಿಚಾರಕ್ಕೆ ಬರೋದಾದರೆ DCM DK ಶಿವಕುಮಾರ್ ತಮ್ಮ ಸಹೋದರನ ಜೊತೆ ಸೇರಿ ದೆಹಲಿ ಅಂಗಳದಲ್ಲಿ ಪವರ್ ಕ್ಲೈಮ್ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಹೋಗ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ವೇಣುಗೋಪಾಲ್ ಅವರನ್ನೆಲ್ಲ ಭೇಟಿ ಮಾಡಿ ಡೇಟ್ ವೈಸ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಬಫರ್ ಪೀರಿಯಡ್ಡು, ಮತ್ತು ಬ್ರೀತಿಂಗ್ ಪೀರಿಯಡು, ಹಾಗೆ ಹೀಗೆ ತಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಎಂಬ ಮಾತಿನ ಜೊತೆಗೆ ಮೇ 10ರ ಗಡುವನ್ನು ಹೈಕಮಾಂಡ್ ನಾಯಕರಿಗೆ ನೀಡಿದ್ದು, ಮೇ ತಿಂಗಳಲ್ಲಿ ಪವರ್ ಶೇರಿಂಗ್ ಆಗಲೇಬೇಕು ಅನ್ನೋ ಒತ್ತಡವನ್ನು ಹೆಚ್ಚಿಸಿ ಬಂದಿದ್ದಾರೆ. ಆದರೆ ಅಲ್ಲಿಂದ ಬಂದ ಮೇಲೆ DK ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿದ್ರೆ ಅವ್ರು ಹೋಗಿದ್ದು ಫಲಪ್ರದ ಆಯ್ತಾ ಇಲ್ವಾ ಅಂತ ಅನುಮಾನ ಕೂಡ ಮೂಡುತ್ತೆ. ಫಲಪ್ರದ ಆಗದೇ ಇದ್ದಾಗ ಅವ್ರ ರಿಯಾಕ್ಷನ್ ಬೇರೆ ರೀತಿ ಇರುತ್ತೆ, ಸಕ್ಸಸ್ ಆದಾಗ ಅವ್ರ ರಿಯಾಕ್ಷನ್ ಬೇರೆ ರೀತಿ ಇರುತ್ತೆ. ಅವ್ರು ಏನು ಮಾತನಾಡಿದ್ರು, ಹೇಗೆ ಮಾತನಾಡಿದ್ರು, ಏನೇನಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕೂಡ ಮುಂದುವರಿತಾ ಇದೆ. ಏನು ಮುಂದೆ ಹಾಗಾದರೆ ನೋಡೋಣ ಬನ್ನಿ, ಒಂದು ರಿಪೋರ್ಟ್ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡೆಲ್ಲಿ ಡೈನಮೈಟ್, ದೆಹಲಿಯಿಂದ ವಾಪಸ್ಸಾದ DK ಬ್ರದರ್ಸ್. ದೆಹಲಿ ಒತ್ತಡ ತಂತ್ರದ ನಂತರ ಮುಂದೇನು? DKಶಿ ದೆಹಲಿ ಯಾತ್ರೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪವರ್ ಕ್ಲೈಮ್ ದಾಳ ಉರುಳಿಸಿ ಬಂದಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಹೇಳಬೇಕಾಗಿದ್ದನ್ನ ಹೇಳಿದ ಮೇಲೂ ದೆಹಲಿಯಲ್ಲಿ ಒಂದಷ್ಟು ರಾಜಕೀಯ ತಂತ್ರಗಾರಿಕೆ ಮಾಡೇ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಗಾಂಧಿ ಕುಟುಂಬಕ್ಕೂ ನೇರವಾಗಿ ಸಂದೇಶ ತಲುಪಿಸೋಕೆ ಅವಕಾಶ ಸಿಕ್ಕರೆ ಅದಕ್ಕೂ ರೆಡಿ ಎಂಬ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದು ಡೂ ಆರ್ ಡೈ ರೈಡ್ ಎಂಬಂತೆ ದೆಹಲಿ ಅಂಗಳದಲ್ಲೂ DKಶಿ ಮೈಂಡ್ ಗೇಮ್ ಆಟ ಆಡಿದ್ದು, ಈ ಹಿಂದಿನಂತೆ ಇದು ಅಟೆಂಪ್ಟ್ ಅಷ್ಟೇ ಅಲ್ಲ, ಇದು ಕ್ಲಿಯರ್ ಕಟ್ ಆಗಲೇಬೇಕು ಎಂಬ ಪ್ರಯತ್ನ ಅನ್ನೋ ಸಂದೇಶ ರವಾನಿಸಿ ಒತ್ತಡ ತಂತ್ರವನ್ನ ಅನುಸರಿಸಿದ್ದಾರೆ ಅಂತ ಹೇಳಲಾಗಿದೆ. DCM DK ಶಿವಕುಮಾರ್ ಸಮಯ ಸಂದರ್ಭ ನೋಡಿ ದೆಹಲಿ ಅಂಗಳದಲ್ಲಿ ರಾಜಕೀಯ ದಾಳ ಉರುಳಿಸಿದಂತಿದೆ. ದೆಹಲಿಯಿಂದ ಹಿಂದಿರುಗಿದ DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಾನು CM ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ, ಸಮಯ ಬಂದಾಗ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋದ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟು, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವ ರಾಜಕೀಯ ಕೂಡ ಇಲ್ಲ, ಏನೇನು ಯಾವಾಗ ಆಗಬೇಕೋ ಆವಾಗ ಆಗತ್ತೆ, ಏನೇನು ತೀರ್ಮಾನಗಳಾಗಿದೆಯೋ ಅದು ಚಾಲ್ತಿಗೆ ಬರುತ್ತೆ ಅಂದಿದ್ದಾರೆ. ಇನ್ನು ಪಕ್ಷದಲ್ಲಿ ಗೊಂದಲಗಳು ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟು, ನಮ್ಮ ಪಾರ್ಟಿಯಲ್ಲಿ ಯಾವ ಸಮಯದಲ್ಲಿ ಏನ್ ಮಾಡಬೇಕು ಆವಾಗ ಮಾಡ್ತಾರೆ, ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ ಅಂದಿದ್ದಾರೆ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದಿನೇ ಹೇಳಿದ್ದೀನಿ. ಸೊ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ, ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ರಾಜ್ಯದಲ್ಲಿ ಶುರುವಾಗುತ್ತಾ ಶಾಸಕರ ಬಲಬಲ, ಗರಿಗೆದರುತ್ತಾ ರಾಜ್ಯ ಕಾಂಗ್ರೆಸ್ ರಾಜಕೀಯ. ದೆಹಲಿ ಪ್ರಯತ್ನ ಮುಗಿಸಿ DCM DK ಶಿವಕುಮಾರ್ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಶುರುವಾಗುತ್ತಾ ಹಾಯ್ ಹಲೋ ಎಂಬ ಹೊಸ ಆಟ ಎಂಬ ಕುತೂಹಲ ಹೆಚ್ಚಿದೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಶಾಸಕರ ಭೇಟಿ ಮಾತುಕತೆಗಳೆಲ್ಲ ಆರಂಭ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಬಹುದು. ಈ ಹಿಂದಿನ ಬೆಳವಣಿಗೆಯಲ್ಲಿ ಶಾಸಕರು ಮಾತನಾಡುವ ದೆಹಲಿಗೆ ಹೋಗುವ ಪ್ರಯತ್ನ ಮಾಡಿದಾಗ DCM DK ಶಿವಕುಮಾರ್ ಸುಮ್ನಿರಿ ಅನ್ನೋ ಸಂದೇಶ ಪದೇ ಪದೇ ರವಾನಿಸ್ತಾ ಇದ್ರು. ಆದ್ರೆ ಈ ಬಾರಿ DCM DK ಶಿವಕುಮಾರ್ ಹೊಸ ರೀತಿಯ ಆಟ ಶುರು ಮಾಡ್ತಾರ. ಪಕ್ಷದ ಶಾಸಕರ ಭೇಟಿ ಮಾತುಕತೆ ಆರಂಭಿಸುವ ಮೂಲಕ ಮತ್ತಷ್ಟು ಒತ್ತಡ ತಂತ್ರಕ್ಕೆ ಮುಂದಾಗ್ತಾರೆ ಎಂಬ ಕುತೂಹಲ ಹೆಚ್ಚಿಸಿದೆ ಸದ್ಯದ ಬೆಳವಣಿಗೆ. ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಅಂತ ಅದು ವಿಷಯಗಳನ್ನು ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊಸದಾಗಿ ನಡೀತಿಲ್ಲ. ಕಳೆದ BJP ಸರ್ಕಾರದಲ್ಲೂ ಇಲ್ವಾ, ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಸೊ ಅದೆಲ್ಲ ಮಾಮೂಲಿ ವಿಷಯ, ಒಂದು ರಾಜಕೀಯ ಪಕ್ಷ, ಒಂದು ಸರ್ಕಾರ ಅಂತ ಇದ್ದಾಗ. ದೆಹಲಿ ಅಂಗಳದಲ್ಲಿ ಪವರ್ ಗೇಮ್ನ ಕ್ಲೈಮ್ ಮಾಡಿ ಬಂದಂಥ DCM DK ಶಿವಕುಮಾರ್ ಈಗ ರಾಜ್ಯದಲ್ಲಿ ಮತ್ತೊಂದು ಆಟ ಶುರು ಮಾಡ್ತಾರಾ ಅನ್ನುವಂಥ ಕುತೂಹಲ ಕೈಪಡೆಯಲ್ಲಿ ಹೆಚ್ಚಿದೆ. ಶಾಸಕರಿಗೆ ಹಾಯ್ ಹಲೋ ಅಂತ ಮಾತನಾಡಿಸಲಿಕ್ಕೆ, ವಿಶ್ವಾಸಕ್ಕೆ ಪಡೆಯಲಿಕ್ಕೆ ಮುಂದಾದರೆ ಮೇ ಆರಂಭದಷ್ಟೊತ್ತಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಇದು ವೇದಿಕೆ ಆಗುವಂತ ಸಾಧ್ಯತೆಗಳೇ ದಟ್ಟವಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ 2 ದಿನಗಳ ಕಾಲ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ DCM DK ಶಿವಕುಮಾರ್ ಪವರ್ ಕ್ಲೈಮ್ ಒತ್ತಡ ಹೇರಿದ್ದಾರೆ. ರಾಜ್ಯಕ್ಕೆ ವಾಪಸ್ಸಾದ ಬಳಿಕ ರಾಜ್ಯದಲ್ಲಿ ಯಾವ ರೀತಿಯ ರಾಜಕೀಯ ತಂತ್ರಗಾರಿಕೆ ಆರಂಭ ಮಾಡಬಹುದು, ಹೈಕಮಾಂಡ್ ನೀಡಿದ ಮೇ 10ರ ಗಡುವಿನವರೆಗೂ ಕಾದು ನೋಡೋಕೆ ಮುಂದಾಗ್ತಾರ. DCM DK ಶಿವಕುಮಾರ್ ಮುಂದಿನ ನಡೆ ಏನು ಅನ್ನೋದು, DKಶಿ ಬತ್ತಳಿಕೆಯ ಮುಂದಿನ ಅಸ್ತ್ರ ಏನು ಅನ್ನೋದು ಸದ್ಯ
ಸದ್ಯಕ್ಕಿರೋ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.